ಉತ್ತರ ತತ್ತರ ನಿಜಕ್ಕೂ ಉತ್ತರ ಕಾಶಿ ತತ್ತರಿಸಿ ಹೋಗ್ತಾ ಇದೆ. ಸಾಕಷ್ಟು ಕಟ್ಟಡಗಳು, ಮನೆ, ಹೋಮ್ ಸ್ಟೇ, ಹೋಟೆಲ್ಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಜನರು ಕೂಡ ಇವಾಗ ಸಾಕಷ್ಟು ಜೀವಂತ ಜಲಸಮಾಧಿಯಾಗಿ ಹೋಗ್ತಾ ಇದ್ದಾರೆ. ಭೀಕರ ಮೇಘಸ್ಫೋಟಕ್ಕೆ ಈಗ ದೇವಭೂಮಿ ನಲುಗಿ ಹೋಗಿದೆ. ಭೀಕರ ಮೇಘಸ್ಫೋಟ ದೇವಭೂಮಿ ನಲುಗಿ ಹೋಗಿದೆ. ಗಂಗೆಯ ಆರ್ಭಟಕ್ಕೆ ಉತ್ತರ ಕಾಶಿ ಕೊಚ್ಚಿ ಹೋಗಿದೆ. ಮೇಘಸ್ಫೋಟ ಒಂದೊಂದು ದೃಶ್ಯವೂ ಕೂಡ ಈಗ ಘನಘೋರ ಅಂತಲೇ ಹೇಳಲಾಗ್ತಾ ಇದೆ. ಪ್ರವಾಹಕ್ಕೆ ಮನೆಗಳು ನಾಶವಾಗಿದ್ರೆ ರಸ್ತೆಗಳು ಕೊಚ್ಚಿಕೊಂಡು ಹೋಗ್ತಾ ಇದೆ. ಇಂಥ ಒಂದು ಜಾಗದಲ್ಲಿ ಬಿಲ್ಡಿಂಗ್ ಇತ್ತು, ಮನೆ ಇತ್ತು, ಕಟ್ಟಡ ಇತ್ತು ಅಂತ ಹೇಳಕ್ಕೆ ಕುರುಹುಗಳಿಲ್ಲ. ಅಷ್ಟರ ಮಟ್ಟಿಗೆ ದೇವಭೂಮಿ ನಲುಗಿ ಹೋಗ್ಬಿಟ್ಟಿದೆ. ಒಂದು ಕಡೆ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ, ಮತ್ತೊಂದು ಕಡೆ ಗುಡ್ಡ ಕುಸಿತ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಅಂತಿಂತ ಗುಡ್ಡ ಕುಸಿತ ಅಲ್ಲ. ಇದು ದಕ್ಷಿಣ ಭಾಗದಲ್ಲಿ ಗುಡ್ಡ ಕುಸಿತದಲ್ಲ, ಆ ಥರ ಅಲ್ಲ. ಇಡೀ ಗುಡ್ಡಕ್ಕೆ ಗುಡ್ಡವೇ ಕುಸಿತು ಕೆಳಭಾಗದಲ್ಲಿದ್ದಂತಹ ಮನೆಗಳು, ಬಿಲ್ಡಿಂಗು, ಹೋಟೆಲ್ಲು, ಹೋಮ್ ಸ್ಟೇಗಳೆಲ್ಲವೂ ಕೂಡ ಹಂಗೆ ಕಣ್ಮುಂದೆ ತೇಲ್ಕೊಂಡು ಹೋಗ್ತಾ ಇದ್ದಾವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಗ ಕಪ್ಪು ಮಿಶ್ರಿತ ನೀರು, ಗುಡ್ಡದ ಮಣ್ಣು, ಕಲ್ಲು ಎಲ್ಲವೂ ಸೇರಿಕೊಂಡು ಈಗ ಕಪ್ಪು ಮಿಶ್ರಿತ ನೀರು ಹರ್ಕೊಂಡು ಹೋಗ್ತಾ ಇದೆ. ಎಷ್ಟೇ ಕಾರ್ಯಾಚರಣೆ ಮಾಡಿದರೂ ಕೂಡ ಅಲ್ಲಿ ಗುಡ್ಡ ಕುಸಿತ ನಿಲ್ಲಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಇದೆಲ್ಲ ಪ್ರಕೃತಿಯ ವಿಕೋಪ. ಇದು ಈಗ ಸಹಜವಾಗಿ ದೇವಭೂಮಿ ಅಂತ ನಾವು ಕರಿತೀವಿ. ಮತ್ತೊಂದು ಕಡೆ ಉತ್ತರ ಕಾಶಿ ಪ್ರವಾಸಿ ತಾಣ ಅಂತ ನಾವು ಕರಿತೀವಿ. ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾ ಇರ್ತಾರೆ. ಪ್ರೇಕ್ಷಣೀಯ ಸ್ಥಳ ಹೌದು, ಇಲ್ಲ ಅಂತ ಹೇಳಲ್ಲ. ಆದರೆ ಏನಾಗ್ತಾ ಇದೆ, ಇವತ್ತು ಪ್ರೇಕ್ಷಣೀಯ ಸ್ಥಳ ಇವತ್ತು ನಲಿಗೆ ಹೋಗ್ತಾ ಇದೆ. ಉತ್ತರಾಖಂಡ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಉತ್ತರ ಕಾಶಿಯ ಧರಾಲಿ ಗ್ರಾಮದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. 5 ಜನ ಸಾವನ್ನಪ್ಪಿದ್ದಾರೆ. ಪ್ರವಾಹದಲ್ಲಿ 100 ಜನರು ನಾಪತ್ತೆಯಾಗಿದ್ದಾರೆ. 150 ಜನರನ್ನ ಇಲ್ಲಿವರೆಗೂ ಸೇನೆ ರಕ್ಷಣೆ ಮಾಡಿದೆ. NDRF ಮತ್ತು SDRF ಕೂಡ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾಪತ್ತೆಯಾಗಿರುವ 80ಕ್ಕೂ ಹೆಚ್ಚು ಜನರು, ಜೊತೆಗೆ 11 ಯೋಧರು. ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರಿತಾ ಇದೆ. ನೋಡಿ ಎಷ್ಟು ಭಯಭೀತ ವಾತಾವರಣ ಶುರುವಾಗಿದೆ ಅಂದರೆ, ಗುಡ್ಡ ಕುಸಿತ ಒಂದು ಕಡೆ, ಮನೆ ಮಠ ಕಳ್ಕೊಳ್ತಾ ಇದ್ದಾರೆ, ಸಾಕಷ್ಟು ಜನ ಜೀವಂತ ಸಮಾಧಿಯಾಗಿದ್ದಾರೆ, ಸಾಕಷ್ಟು ಜನ ಅವಶೇಷಗಳಡಿ ಈಗ ಸಿಕ್ಕಾಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಈ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವ್ರಿಗಾದರೂ ಕೂಡ ಎದೆ ಝಲ್ ಅನ್ನುತ್ತೆ. ಅಷ್ಟರ ಮಟ್ಟಿಗೆ ಇಡೀ ಗುಡ್ಡವೇ ಕೆಳಗಡೆ ಬಿದ್ದರೆ ಹೇಗೆ ಕಾರ್ಯಾಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ? ಏನೋ ಸಣ್ಣ ಪುಟ್ಟ ಗುಡ್ಡ ಕುಸಿತ ಆದರೆ ಹೇಗೋ ಬಚಾವ್ ಮಾಡ್ಬೋದು. ಈಗ SDRF, NDRF ಜೊತೆಗೆ ಸ್ಥಳೀಯ ಪೊಲೀಸ್ನವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಪ್ರವಾಹದ ತೀವ್ರತೆಗೆ ಬೃಹತ್ ಕಟ್ಟಡಗಳು ಸರ್ವನಾಶ ಆಗಿ ಹೋಗ್ತಾ ಇದ್ದಾವೆ. ಮೇಘಸ್ಫೋಟಕ್ಕೆ ಊರಿಗೆ ಊರೇ ಮಣ್ಣಿನಡಿ ಸಮಾಧಿಯಾಗಿ ಹೋಗ್ತಾ ಇದೆ. SDRF ಮತ್ತು ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ. ಧರಾಲಿಯಿಂದ 100 ಮಂದಿ ಸುರಕ್ಷಿತ ಸ್ಥಳಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆವರೆಗೂ ಸುಮಾರು 5-6 ಜನ ಸಾವನ್ನಪ್ಪಿದ್ರು. 20ಕ್ಕಿಂತ ಹೆಚ್ಚು ಜನ ಅಲ್ಲಿ ಇಂಜುರಿ ಅಂದರೆ ಗಾಯ ಆಗಿತ್ತು. ಯಾಕಂದರೆ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಅವಶೇಷಗಳಡಿ ಸಿಕ್ಕಾಕೊಂಡಿದ್ರು. ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಮತ್ತು ನೋಡಿ ಅಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ, JCB ಮುಖಾಂತರ ಅಲ್ಲಿ ಒಂದಿಷ್ಟು ಕಲ್ಲು ಬಂಡೆಗಳೆಲ್ಲ ಗುಡ್ಡದಿಂದ ಕುಸಿದು ರಸ್ತೆಗೆ ಬಂದು ಬಿದ್ದಿದ್ದಾವೆ. ಅದನ್ನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇರುವಂಥ ಕೆಲಸ ಕೂಡ ಗಮನಿಸ್ತಾ ಇದ್ದೀರಾ. ನೀವು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೀನ್ ಬೈ ಸೀನ್ ನೋಡ್ತಾ ಇದ್ದೀರಾ ನೀವು. ದೃಶ್ಯ 1ರಲ್ಲಿ ಹೆಂಗಾಯಿತು, ದೃಶ್ಯ 2ಅಲ್ಲಿ ಯಾವ ಥರ ಪ್ರವಾಹದ ಆ ಒಂದು ಹೊಡೆತಕ್ಕೆ ಕಾರು ಕೊಚ್ಕೊಂಡು ಹೋಗ್ತಾ ಇರೋದು ಗಮನಿಸ್ತಾ ಇದ್ದೀರಾ. ಕಟ್ಟಡಗಳು ಸರ್ವನಾಶ ಆಗಿರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಹೀಗೆ ಒಂದಲ್ಲ ಎರಡಲ್ಲ, ಒಂದು ಪರಿಸ್ಥಿತಿ ಅಯೋಮಯ ಆಗಿ ಹೋಗ್ತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಇರ್ಬೋದು, ಭರವಸೆ ಕೊಡ್ತಾ ಇದ್ದಾರೆ ಜನರಿಗೆ. ಆದರೂ ಕೂಡ ಪ್ರವಾಹ ಜಾಸ್ತಿ ಆಗ್ತಾ ಇದೆ. ದುರಂತ ಸ್ಥಳವನ್ನು ವೀಕ್ಷಿಸಿ ಮಾಹಿತಿಯನ್ನು ಪಡೆದಿದ್ದಾರೆ CM ಪುಷ್ಕರ್ ಸಿಂಗ್ ಧಾಮಿ. ಇನ್ನೂ ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಕಾರ್ಯಗಳ ಬಗ್ಗೆನೂ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಂತ್ರಸ್ತರಿಗೆ ತ್ವರಿತಗತಿಯಲ್ಲಿ ಪರಿಹಾರವನ್ನು ಕಲ್ಪಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. NDRF, BRO ತಂಡ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇವೆ. ಈಗಾಗಲೇ ಘಟನಾ ಸ್ಥಳಕ್ಕೆ ತಮ್ಮ 3 ತಂಡಗಳು ಈಗ ಹೊರಟಿವೆ. ದೆಹಲಿಯಲ್ಲಿ NDRF DIG ಮೊಹೆನ್ಸ್ ಶೆಹದಿ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದುರಂತ ಸ್ಥಳವನ್ನು ವೀಕ್ಷಿಸಿ ಮಾಹಿತಿಯನ್ನು ಈಗ ಪುಷ್ಕರ್ ಸಿಂಗ್ ಧಾಮಿ ಪಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. देखिए, ये जो अभी टीम्स ऑलरेडी मौजूद है वहाँ पर ITBP की हैं, SDRF हैं, BRO हैं, वो लोग अभी काम कर रहे हैं घटना स्थल पर, और राहत शिविर जो है वहाँ पर लगाया गया है। तो तकरीबन 150 लोगों को अभी सुरक्षित स्थानों पर पहुँचाया गया है और लोगों की खोज हो रही है। कितनी टीम अभी रास्ते में है जो नहीं पहुँच पाई है?